ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ವಾರದ ಮೊದಲನೇ ದಿವಸ, ನಿಮ್ಮ ಮೃತ್ಯುಂಜಯನಾದ ದಿವಸ, ಮಹಿಮೆಯ ದಿವಸ ದೇವ, ನಮ್ಮ ಜೀವಿತಕ್ಕೆ ಮತ್ತೊಂದು ಹೊಸ ಭಾನುವಾರವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೊಂದು ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ವಚನದ ಭಾಗವು ಕೂಡ ಕೀರ್ತನೆಗಳು 36ನೇ ಅಧ್ಯಾಯ 11ರಿಂದ. ಕೀರ್ತನೆಗಳು 36:11. ಗರ್ವಿಷ್ಠರ ಕಾಲ ಕೆಳಗೆ ನಮ್ಮನ್ನು ಬೀಳಲಿಸಬೇಡ, ದುರ್ಜನರಿಂದ ನಾವು ದೇಶ ಭ್ರಷ್ಟರಾಗದಂತೆ ಮಾಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹಾಗೆ ದೇವರುಗಳನ್ನು ಕೂಡ ದೇವರಲ್ಲಿ ದಾವೀದರಸರು ಪ್ರಾರ್ಥಿಸಿಕೊಂಡ್ರು. ಗರ್ವಿಷ್ಠರ ಕಾಲ ಕೆಳಗೆ ನಮ್ಮನ್ನು ಬೀಳಲಿಸಲೇಬೇಡ ಅಂತ. ಗರ್ವಿಷ್ಠರಂದ್ರೆ ಗರ್ವ, ಅಹಂಕಾರ, ಯಾವುದೇ ಕಾರಣಕ್ಕೊಳ್ಳೆ ಬುದ್ಧಿ, ವಾದ, ಮಾತು, ಮನುಷ್ಯರ ಮಾತು ಕೂಡ ಕೇಳುವುದಿಲ್ಲ ಒಳ್ಳೆ ರೀತಿಯಲ್ಲಿ ಹೇಳುವಾಗ. ಯಾಕೆಂದರೆ ಅವರಿಗೆ ಈ ಲೋಕದಲ್ಲಿ ಜೀವಿಸೋದು ಕಷ್ಟ ಆಗ್ತದೆ, ಅಲ್ಲಿ ಯಾವುದೇ ಲಾಭ ಬರೋದಿಲ್ಲ. ಬಹಳ ಶಿಸ್ತಿನ ನಿಯಮ ಇದೆ. ಅದಲ್ಲದೆ ಸರ್ವ ಸೃಷ್ಟಿಕರ್ತನಾದ ದೇವರ ಮಾತು ಕೂಡ ಅವರು ಕೇಳಕ್ಕೆ ತಯಾರಿಲ್ಲ. ಅದು ಕೂಡ ಬಹಳ ಶಿಸ್ತಾಗಿದೆ. ಅದಕ್ಕೆ ದೇವರು ಮನುಷ್ಯನ ಅವತಾರ ಎತ್ತಿ ಬಂದಾಗ ಅವರನ್ನು ಕೂಡ ದೇವರನ್ನು ಅರಿತವರೇ ಅವರಿಗೆ ಹೊಡೆದ್ರು, ಬಡಿದ್ರು, ಕೊಂದರು, ಸಮಾಧಿ ಮಾಡಿದ್ರು. ಪ್ರತಿಯೊಂದು ಗ್ರಂಥಗಳಲ್ಲಿ ದೇವರ ಹೆಸರುಗಳನ್ನ, ದೇವರ ವಿಷಯಗಳನ್ನ ನೋಡುವಾಗ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅಲ್ಲಿ ತಿಳಿದುಕೊಳ್ಳುತ್ತೇವೆ. ಅದಕ್ಕೆ ದಾವೀದರಸರು ಪ್ರಾರ್ಥಿಸಿದ್ರು, ನನ್ನ ಅವರ ಕಾಲ ಕೆಳಗೆ ಹಾಕಬೇಡ, ಯಾವುದೇ ಕಾರಣಕ್ಕೂ ನಿನ್ನ ಪ್ರೀತಿಯಲ್ಲಿ ನಡೆಸಪ್ಪ ಅಂತ. ನಾವು ಕೂಡ ನಮ್ಮ ಜೀವಿತಕ್ಕೆ ನಾವು ಹಾಗೆ ಇಂಥ ಗರ್ವ, ಅಹಂಕಾರ, ಕೆಟ್ಟರ ಮಧ್ಯ ಕಾಲಿಗೆ ಬೀಳಿಸಾಗಿ ಮಾಡಬೇಡ, ನಿನ್ನ ಪ್ರೀತಿಯಲ್ಲಿ ನಮ್ಮನ್ನು ನಡೆಸು, ನಿನ್ನ ಕಾವಲು ದೂತರ ಮೂಲಕ ರಕ್ಷಣೆ ಕೊಡು, ಪವಿತ್ರ ಆತ್ಮರ ಮೂಲಕ ರಕ್ಷಣೆ ಕೊಡು ಅಂತ ನಾವು ಬೇಡಿಕೊಳ್ಳಬೇಕು. ದುರ್ಜನರಿಂದ ನಾವು ದೇಶ ಭ್ರಷ್ಟರಾಗದಂತೆ ಮಾಡು. ದೇಶ ಭ್ರಷ್ಟರು, ಈಗ ದೇಶ ಯಾರಿಂದ ಉಂಟಾಯಿತು? ಇಡೀ ಮಣ್ಣೆ ಭೂಲೋಕವೇ ದೇವರಿಂದ, ಇಡೀ ಮನುಕುಲವೇ ದೇವರಿಂದ, ಇಡೀ ಪ್ರತಿಯೊಂದು ರಾಜಕೀಯವು ಕೂಡ ನಾವು ಧರ್ಮೋಪದೇಶಕಾಂಡದಲ್ಲಿ ನೋಡುವಾಗ ಮೋಶೆಯ ಮಾವ ಇತ್ರೋ ಅಂದರೆ ಹೆಂಡತಿ ಅಪ್ಪ. ಮೋಶೆ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು ಅಂತ ಅದರ ಅರ್ಥ. ಕುರಾನಲ್ಲಿ ಮೂಸ ಅಂತ ಹೇಳುವಂಥ ಹೆಸರಿದೆ, ಬೈಬಲಲ್ಲಿ ಮೋಶೆ ಅಂತ ಹೇಳುವಂಥ ಹೆಸರು ಕೂಡ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀರಿನಿಂದ ಎತ್ತಲ್ಪಟ್ಟವನು. ಅವರ ಮುಖಾಂತರ ಜನರು ಒಂದು ಜನಾಂಗವನ್ನು ಆರಿಸಿಕೊಂಡು ಬರುವಾಗ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಬಂದಾಗ 10 ಜನರ ಮೇಲೆ, 20 ಜನರ ಮೇಲೆ, 50 ಜನರ ಮೇಲೆ, 100 ಜನರ ಮೇಲೆ, 500 ಜನರ ಮೇಲೆ, ಈ ಲೆಕ್ಕ ನೋಡುವಾಗ ಗ್ರಾಮ ಪಂಚಾಯಿತಿಯಿಂದ ಸುಪ್ರೀಂ ಕೋರ್ಟ್ ವರೆಗೆ ನೋಡುವಾಗ ಆದಿ ಕಾಲದಲ್ಲಿ ದೇವರಿಂದಲೇ ಎಲ್ಲ ಉತ್ಪತ್ತಿ ಆಯಿತು. ದೇವರೇ ಇಷ್ಟು ಜನಗಳ ಮೇಲೆ ಇಂತಿಂಥ ಅಧಿಕಾರಿಗಳನ್ನು ಅಂತ ನೇಮಕ ಮಾಡಿದ್ರು. ಆಗಲ್ಲಿ ಲಂಚಕೋರರು, ದೇವರ ಕಾನೂನಿಗೆ ವಿರುದ್ಧವಾದುದನ್ನು ಮಾಡುವವರನ್ನು ಆರಿಸಿಕೊಳ್ಳಬೇಡಿ, ಒಳ್ಳೆಯ ಯೋಗ್ಯರನ್ನು ಮಾತ್ರ ಆರಿಸಿಕೊಳ್ಳಿ, ಇಡೀ ಲೋಕವನ್ನೇ ಭೂಲೋಕವನ್ನೇ ಅವರು ನಾಶ ಮಾಡ್ತಾರೆ ಅಂತೇಳಿ ಬರೆಯಲ್ಪಟ್ಟಿದೆ. ಅದೇ ನೋಡಿ, ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ನಡೆಯುವಂಥ ಅಕ್ರಮಗಳು ಒಂದೆರಡು. ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಕೂಡ ಯಾರಾದರೂ ಒಳ್ಳೆಯವರು ಸಿಕ್ಕಿದರೆ ಪುಣ್ಯ. ಏನೇನೋ ಸುಳ್ಳು ಹೇಳಿ ಸರ್ಕಾರದ ಹಣವನ್ನು ಸುಳ್ಳು ಬಿಲ್ಲು ಮಾಡಿ ನಾಶ ಮಾಡವರೇ ಹೊರತು, ಆದ ಕಾರಣ ಇವತ್ತು ನಮ್ಮ ರಾಜ್ಯವನ್ನೇ ತಗೊಳ್ಳೋ, ಕರ್ನಾಟಕ ರಾಜ್ಯವೇ ಈ ಭ್ರಷ್ಟ ರಾಜಕಾರಣಿಗಳಿಂದಾಗಿ ಎಷ್ಟೋ ಲಕ್ಷ ಕೋಟಿ ಇವತ್ತು ಸಾಲದಲ್ಲಿ ಬಿದ್ದಿದೆ. ಒಂದು ತಿಂಗಳಿಗೆ ಎಷ್ಟೋ ಬಡ್ಡಿ ಕಟ್ಟುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಆಗ ಕರ್ನಾಟಕ ರಾಜ್ಯದಲ್ಲಿ ಏನು ಲಾಭ ಇಲ್ವಾ, ಏನು ಉತ್ಪತ್ತಿ ಇಲ್ವಾ? ಇದೆಲ್ಲ ಎಲ್ಲಿ ಹೋಯಿತು? ಭ್ರಷ್ಟರು, ದೇಶ ಭ್ರಷ್ಟರು. ಅದೇ ರೀತಿ ಇವತ್ತು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಆಮೇಲೆ ರಾಜ್ಯ ಸರ್ಕಾರದವರು ಕೂಡ, ಅದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೂಡ ಪ್ರತಿಯೊಂದು ಇವತ್ತು ಏನಾಗಿದ್ದಾರೆ, ದೇಶ ಭ್ರಷ್ಟರಾಗಿದ್ದಾರೆ. ಆದ್ದರಿಂದ ರಾಜ್ಯಗಳು, ಕೇಂದ್ರ ಸರ್ಕಾರವು ಕೂಡ ಇವತ್ತು ಸಾಲದಲ್ಲಿ ಮುಳುಗಿ ಹೋಗಿದೆ. ಆ ಎಲ್ಲವನ್ನ ಕೋಟಿ 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 ತಿಂದು ಹೋಗಿ, ಅದಕ್ಕೆ ದಾವೀದರಸರು ಪ್ರಾರ್ಥಿಸಿದರು, ಅವರಾಗಿ ಮಾಡಬೇಡಪ್ಪ, ನಮಗೆ ಒಳ್ಳೆ ಬುದ್ಧಿ, ಯೋಚನೆ, ನಿನ್ನ ವಾಕ್ಯದಂತೆ ನಡೆಯುವಂತೆ ಮಾಡು ಅಂತ. ಹಾಗೆ ನಾವು ಕೂಡ ಬೇಡಬೇಕು ಅಂತ. ರಾಜಕಾರಣಿಗಳ ಸಹವಾಸ ಬೇಡಪ್ಪ, ನಿನ್ನ ಪ್ರೀತಿಯಲ್ಲಿ ನಮ್ಮನ್ನು ನಡೆಸು. ಆ ರೀತಿಯ ಯಾವುದೇ ಅನ್ಯಾಯದ ವಿಚಾರ ನಮಗೆ
ಬೇಡ ಅಂತ. ಈಗ ನೋಡಿ ಒಂದೊಂದು ರಾಜಕಾರಣಿಗಳು ಎಷ್ಟೆಷ್ಟೋ ಮಾಡ್ತಾರೆ, ಕಡೆಗೆ ನೋಡಿ ಶಿಕ್ಷೆಗಳು ಹೇಗೆ ಬರ್ತವೆ. ಯೇಸು ಹೇಳಿದರೆ ಕಲ್ಲಿನ ಮೇಲೆ ಕಲ್ಲು ಉಳಿಯೋದು, ಎಲ್ಲವನ್ನು ಕೆಡವಿ ಹಾಕುವ ಒಂದು ಕಾಲ ಬರುವುದು ಅಂತೇಳಿ ಜೆರುಸಲೇಮಿನಲ್ಲಿ ಶಿಷ್ಯರಿಗೆ ಹೇಳಿದ್ರು. ಅದುವೇ ನೋಡಿ ಇವತ್ತು ಬೆಟ್ಟ ಗುಡ್ಡ ಜರಿಯುವಂಥದ್ದು, ಸುನಾಮಿ ಬರುವಂಥದ್ದು, ಚಂಡಮಾರುತ ಬರುವಂಥದ್ದು, ಕೊಚ್ಚಿ ಹೋಗುವಂಥದ್ದು, ನೀನು ಕೂಡಿಸಿಡು ನೀನು ತಿನ್ನುವುದಿಲ್ಲ ಅಂತೇಳಿ ಎಷ್ಟೆಷ್ಟೋ ಕೋಟಿ 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 ಮಾಡ್ತಾರೆ, ಕಡೆಗೆ ತಿನ್ನೋದಿಲ್ಲ. ಆಮೇಲೆ ಇನ್ನೂ ಅದು ಮಾಡಬೇಕು ಇದು ಮಾಡಬೇಕು ಅಂತ ಸಾಲ ಮಾಡ್ತಾರೆ, ಕಟ್ಟಕ್ಕಾಗದೆ ನಾನಾ ರೀತಿಯಲ್ಲಿ ಅವರೇ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ದೊಡ್ಡ ದೊಡ್ಡ ಕಾಯಿಲೆ ಕಸಗಳು ಏನೇನೋ ಲಕ್ಷ ಲಕ್ಷ ತಗೊಂಡೋಗಿ ಆಸ್ಪತ್ರೆಗೆ ಸುರಿಯುತ್ತಾರೆ. ನಾನಾ ಥರದ ಕಾಯಿಲೆಗಳು ಕಾರಣ ದೇಶಕ್ಕೆ ವಿರುದ್ಧವಾಗಿ ನಡೆಯುವುದು. ದೇಶವು ಕೂಡ ಪ್ರತಿ ಒಂದು ಸೃಷ್ಟಿಯಾಗಿದ್ದು ರಾಜಕಾರಣ ಕೂಡ ಬಂದಿದ್ದು ಯಾರಿಂದ? ದೇವರಿಂದಲೇ. ಆದ್ದರಿಂದ ಯಾವುದೇ ವಿಚಾರ ಯಾವ ಜನಾಂಗವೇ ಆಗಲಿ ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕು. ನಾವು ಅಂಥದಕ್ಕೆ ಹೋಗಬಾರದು. ಅದಕ್ಕೆ ಈ ಸಮಯ ಒಂದು ಮಾತನ್ನು ಹೇಳಿದರು, ಲೋಕದ ಡೊಂಕುಗಳನ್ನು ನೀವು ತಿದ್ದಲಿಕ್ಕೆ ಹೋಗಬೇಡಿ ಅಂತೇಳಿ. ಯಾಕೆ? ಅಲ್ಲಿರೋದು ಬಹಳ ಭ್ರಷ್ಟರೇ. ಒಂದು ವೇಳೆ ಉದಾಹರಣೆಗೆ ಅಂಥ ರಾಜಕಾರಣಿಗಳು ಸಿಕ್ಕಿದರೆ ಬಹಳ ಸಂತೋಷ. ಉದಾಹರಣೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನೋಡಿ, ಇಡೀ ದೇಶದ ಸಾಲವನ್ನು ಬರೀ 13 ತಿಂಗಳಲ್ಲಿ ಮುಗಿಸಿ ಬೇರೆ ಒಂದು ರಾಷ್ಟ್ರಕ್ಕೆ ಸಾಲವನ್ನು ಕೊಟ್ಟರು. ಬರೀ 13 ತಿಂಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವುದೇ ಕಾರಣಕ್ಕೂ ಜಾತಿ ಮತ ಭೇದ ಬರಲಿಲ್ಲ. ಸರ್ಕಾರದ 1 ರೂಪಾಯಿ ಕೂಡ ಹಣ ಅವರು ತಿಂದಿಲ್ಲ ನೋಡಿ. ಆದರೂ ಅವರನ್ನು ಕಡೆಗೆ ವಿರೋಧ ಮಾಡಿದ್ರು. ಇಂಥ ರಾಜಕಾರಣಿಗಳು ಸಿಕ್ಕಿದ್ರೆ ನಿಜವಾಗಿ ದೇವರಿಂದ ಆಶೀರ್ವಾದ ಹೊಂದಿದಂಥ ಒಂದು ಮಂತ್ರಿಗಳು ಆಗಿದ್ದಾರೆ, ದೇಶದವರಾಗಿದ್ದಾರೆ. ಬಹಳಷ್ಟು ಜನ ಅದು ಎಲ್ಲೇ ಒಬ್ಬೊಬ್ಬರು ಕೋಟಿಗೊಬ್ಬರನ್ನು ಕೂಡ ಅಂಥವ್ರನ್ನು ಕಾಣುವುದು ಬೇಡ ಈಗ. ಹಾಗೆ ಅಲ್ಲಿ ಏನಾಗಿದೆ ಅಂದರೆ, ದುರ್ಜನರಿಂದ ನಾವು ದೇಶ ಭ್ರಷ್ಟರಾಗದಂತೆ ಮಾಡು, ನಿನ್ನ ಪ್ರೀತಿಯಲ್ಲಿ ನಡೆಸಪ್ಪ ಅಂತ ಹೇಳಬೇಕು. ಇಂಥ ಭ್ರಷ್ಟಾಚಾರ ರಾಜಕಾರಣಕ್ಕೂ ಕೂಡ ಹೋಗಬಾರ್ದು. ರಾಜಕಾರಣ ಕೂಡ ದೇವರಿಂದಲೇ ಬಂತು. ಅದು ಹೋಗಿ ವಿರುದ್ಧವಾಗಿ ನಡೆದ್ರೆ, ಯಾಕಂದ್ರೆ ಇವತ್ತು ಕೂಡ ಇದ್ದಾರೆ ಒಬ್ಬೊಬ್ಬರು, ಅದು ಹೇಳಿದರೆ ಒಬ್ಬೊಬ್ಬರಿಗೆ ಆಗೋದಿಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ರೀತಿಯಲ್ಲಿ ಮುಖ್ಯಮಂತ್ರಿ ಆಗಿ ನಡೆಸಿದವರು ಇವತ್ತು ಕೂಡ ಇದ್ದಾರೆ. ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಅದು ಒಂದು ಕೈಯಲ್ಲಿ 5 ಬೆರಳಿದೆ, 5 ಜನರು ಕೂಡ ಇಲ್ಲ ಇವತ್ತು ಇಡೀ ಕರ್ನಾಟಕ ರಾಜ್ಯವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿದವರು. ಇವತ್ತು ಡಿ.ಕೆ. ಶಿವಕುಮಾರ್ ಸೇರಿ ಎಷ್ಟೋ ಮುಖ್ಯಮಂತ್ರಿಗಳು ಅಲ್ಲಿ ಕಾಣುವುದು. ಸರಿಯಾದ ಮುಖ್ಯಮಂತ್ರಿಗಳಂದರೆ ಅಲ್ಲಿ 3 ಜನರನ್ನ ನಾವು ಕಾಣ್ತಾ ಇದ್ದೀವಿ ಸಾಧಾರಣ ಮಟ್ಟಿಗೆ. ಬಾಕಿ ತೀರಾ ದೇಶ ಭ್ರಷ್ಟರೇ. ಅದು ಎಷ್ಟೋ ವರ್ಷಗಳ ಹಿಂದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವ್ರ ಜೊತೆ ನಾವು ಸೇರಬಾರ್ದು, ಹಾಳಾಗಬಾರ್ದು, ಲಾಭಕ್ಕೆ ಹೋಗಬಾರ್ದು. ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಶಿಕ್ಷಿಸದೆ ಬಿಡುವುದಿಲ್ಲ. ಅದು ಒಂದು ವೇಳೆ ಅಪ್ಪಂದಿರು ಕೋಟಿ ಮಾಡಿ ಮಡಗ್ಬೋದು. ಕಡೆಗೆ ಅನ್ಯಾಯ ಮಾಡಿ ಅನ್ಯಾಯದ ಸಂಪಾದನೆ ಕಡೆಗೆ ಪರಿಸ್ಥಿತಿ ಏನಾಗ್ತದೆ ನೋಡಿ. ಒಂದೊಂದು ರಾಜಕಾರಣಿಗಳ ಪರಿಸ್ಥಿತಿ ಕೋರ್ಟಿಗೆ ಕೇಸ್ ಹಾಕ್ಕೊಂಡು ಜಾಮೀನಿನ ಮೇಲೆ ಹೊರಗಡೆ ಬರೋದು, ಅವರ ಮನೆ ರೈಡ್ ಮಾಡುವಂಥದ್ದು, ಕದ್ದು ಹೋಗುವಂಥದ್ದು, ಓಡಿ ಹೋಗುವಂಥದ್ದು ಬೇಕಾ? ಕಡೆಗೆ ದೊಡ್ಡ ರಾಜಕಾರಣಿಗಳು ದೊಡ್ಡ ಅಧಿಕಾರ ಇರೋರು ಅಂತೇಳಿ ಬೇಕಾ ಈ ಪರಿಸ್ಥಿತಿ? ನಾಚಿಗೇಡು ಇಲ್ಲವೇ ಇಲ್ಲ. ಅವರವರ ಮಾನ ಮರ್ಯಾದೆ ಅವರವರೇ ಕಳ್ಕೊಳ್ಬೇಕಾಗ್ತದೆ. ಆದ್ದರಿಂದ ದಯವಿಟ್ಟು ದೇವರು ದರ್ಶನ ಕೊಟ್ಟಂಥ ನಾವು ಖಂಡಿತವಾಗಿಯೂ ರಾಜಕಾರಣಕ್ಕೆ ಹೋಗಬಾರ್ದು. ಈಗ ಅದನ್ನು ನಡೆಸೋಕ್ಕಾಗೋದಿಲ್ಲ. ಅಲ್ಲಿ ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳವರೆಗೆ ಭಯಂಕರ ಭ್ರಷ್ಟರೇ ಇರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಅಂಥವ್ರಿಂದ ತಪ್ಪಿಸಿ ಕಾಪಾಡು, ಈ ಗರ್ವ ಅಹಂಕಾರಗಳಿಂದ ತಪ್ಪಿಸಿ ಕಾಪಾಡು ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಬೇಕು. ನಾವು ಕೂಡ ನಮಗೆ ಜ್ಞಾನ ಬೇಕು. ದೇವರು ತಿಳಿಯಪಡಿಸಿದ್ದಾರೆ, ಪಡಿಸ್ತಲೇ ಇದ್ದಾರೆ. ಯಾರು ದುಷ್ಟರು ಅನೀತಿವಂತರು ಅಂತೇಳಿ ಕೀರ್ತನೆ 1 ಬಹಳ ಚೆನ್ನಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ಈರುಳು ಯೆಹೋವನ ಅಂದರೆ ದೇವರ ವಾಕ್ಯವನ್ನು ಕೇಳಿ ಯಾರು ಧ್ಯಾನ ಮಾಡಿ ಅದರಂತೆ ನಡೀತಾರೋ ಅವರು ಎಷ್ಟೋ ಧನ್ಯರು ಅಂತೇಳಿ ದೇವರಿಂದ ಆಶೀರ್ವಾದವನ್ನು, ಅವರ ಮಕ್ಕಳು ಕೂಡ ಬಡತನದಲ್ಲಿದ್ದರೆ ದೇವರ ಆಶೀರ್ವಾದವನ್ನು ಹೊಂದುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 12ನೇ ವಚನ, ಇಗೋ ಕೆಡುಕರು ಕೆಡವಲ್ಪಟ್ಟು ಏಳಲಾರದೆ ಬಿದ್ದಿದ್ದಾರೆ. ನೋಡಿ, ಕೆಡುಕರು
ನಾನಾ ರೀತಿ ರಾಜ್ಯಕ್ಕೆ ಇವತ್ತು ರಾಜಕಾರಣಿಗಳಲ್ಲಿ ಕೂಡ ರಾಜ್ಯಕ್ಕೆ ದೇಶಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಅವರು ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಿರ್ಬೋದು, ಕೆಡುಕರು ಹೇಳಲಾರದೆ ಆಗಲೇ ಹೇಳಿದಾಗ ಒಂದು ಸಲ ಎಷ್ಟೋ ಮಾಡ್ಬೋದು. ಕಡೆಗೆ ಅಲ್ಲಿ ಗಂಡನಿಗೆ ರೋಗ, ಹೆಂಡತಿಗೆ ರೋಗ, ಆಮೇಲೆ ಮಕ್ಕಳಿಗೆ ರೋಗ, ನಾನಾ ಥರದ ಕೇಸುಗಳು, ಆಕ್ಸಿಡೆಂಟ್ಗಳು, ಒಂದಲ್ಲ ಒಂದು ರೈಡ್ಗಳು, ನಾನಾ ರೀತಿ ಅವರಿಗೆ ಹೇಳೋಕ್ಕಾಗೋದಿಲ್ಲ. ಎಲ್ಲ ಹೋಗಿ ರಾತ್ರಿ ಒಳ್ಳೆ ನಿದ್ದೆ ಇಲ್ಲ. ಯಾಕೆ ಎಲ್ಲಿ ಯಾರು ಬರ್ತಾರೋ, ಏನು ಬರ್ತಾರೋ, ಹೊಡಿತಾರೋ, ಎಲ್ಲಿ ಕೊಲ್ತಾರೋ, ಯಾರು ಏನು ಮಾಡಿಸ್ತಾರೋ ಎಂಬುದಾಗಿ. ಹಾಗೆ ಅದೇ ಒಂದು ಬಡವನಿಗಾಗಲಿ ಒಳ್ಳೆ ರೀತಿ ನಡೆಯೋರಿಗೆ ಯಾವುದಾದ್ರೂ ಒಂದು ಏನಾದರೂ ಹೆದರಿಕೆ ಇತ್ತ, ಆಗಲೇ ಹೇಳಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಏನಾದರೂ ಹೆದರಿಕೆ ಇತ್ತ, ಯಾರಿಗಾದರೂ ತೊಂದರೆ ಮಾಡಿದ್ರ ಒಂದು ಜನಾಂಗದಲ್ಲಿ ಕೂಡ ಇಲ್ಲ. ಎಲ್ಲರನ್ನು ಏಕ ಸ್ಥಿತಿಯಲ್ಲಿ ಕಂಡರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಸರಿಯಾಗಿ ನಡೆಯುವವರಿಗೆ ಇವತ್ತು ಯಾವುದೇ ಪೊಲೀಸು ಬೇಕಾಗಿಲ್ಲ, ಯಾವುದೇ ಆರ್ಮಿ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ, ಯಾರು ಭದ್ರತಾ ಸಿಬ್ಬಂದಿ ಕೂಡ ಬೇಕಾಗಿಲ್ಲ. ಅವರು ಒಬ್ಬರೇ ಹೋಗ್ತಾರೆ, ಒಬ್ಬರೇ ಬರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಂಥವ್ರು ಏನು ಮಾಡ್ತಾರೆ? ನಾನಾ ರೀತಿ ಅನ್ಯಾಯ ಮಾಡಿದವರು, ಜನಗಳಿಗೂ ತೊಂದರೆ ಮಾಡಿದವರು, ಒಟ್ಟಿನಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾರು ನಡೀತಾರೋ ಅವರು ಹೇಳೋದೇ ಇಲ್ಲ. ಅದಕ್ಕೆ ದಾವೀದರಸರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ನೀತಿವಂತನು 7 ಸಲ ಬಿದ್ದರೂ ಹೇಳ್ತಾನೆ, ಇನ್ನೊಬ್ಬರು ಶಿಕ್ಷೆ ಕೊಟ್ಟು ನಾನಾ ರೀತಿ ಅವ್ರನ್ನ ಹಾಳು ಮಾಡಬೇಕು, ಅವ್ರನ್ನ ಶಿಕ್ಷೆ ಕೊಡಬೇಕು ಅಂತ ಯೋಚನೆ ಮಾಡಿದರೆ 7 ಸಲ ಸೋತು ಹೋದ್ರು ಮೇಲೆ ಎದ್ದು ಬಂದೇ ಬರ್ತಾರೆ. ಅದೇ ಈ ದುಷ್ಟನವನು ಒಂದು ಸಲ ಒಂದು ಬಹಳ ಒಂದು ಮರ ಉದ್ದಕ್ಕೆ ಬೆಳೀತದೆ, ಸರಿಯಾದ ಒಂದು ಗಾಳಿ ಚಂಡಮಾರುತ ಬಂದಾಗ ಮರ ಏನಾಗ್ತದೆ, ಪಠಾರ್ ಅಂತ ಮುರಿಯುತ್ತದೆ. ಅದೇ ರೀತಿ ಕೆಡುಕರು ಸಲ ಬೆಳೀತಾರೆ. ಅದಕ್ಕೊಂದು ಸಮಯವನ್ನು ದೇವರಿಟ್ಟಿದ್ದಾರೆ, ಒಂದೇ ಸಲ ಮುರಿದು ಬಿಡ್ತಾರೆ. ಅದು ಇವತ್ತು ಚಂಡಮಾರುತ, ಸುನಾಮಿಗಳು, ಬೆಟ್ಟಗುಡ್ಡ ಜರಿಯೋದು, ಪ್ರವಾಹದಲ್ಲಿ ಕೊಚ್ಚಿ ಹೋಗುವಂಥದ್ದು, ಆಕಸ್ಮಿಕ ವಾಹನ ಅಪಘಾತಗಳು, ಬಡದಾಟಗಳು, ಕೊಲೆಗಳು, ಕೈಕಾಲು ಮುರಿಸುವಂಥದ್ದು, ದೊಡ್ಡ ದೊಡ್ಡ ಕಾಯಿಲೆಗಳು, ಜೈಲಲ್ಲಿ ಹೋಗಿ ಮುಳುಗುವಂಥದ್ದು, ಫ್ಲೈಟಲ್ಲಿ ಸಾಯುವಂಥದ್ದು, ಟ್ರೈನಲ್ಲಿ ಸಾಯುವಂಥದ್ದು ಎಲ್ಲ ನೋಡಿ. ಒಬ್ಬೊಬ್ರು ಏನು ಮಾಡ್ತಾರೆ, ಇಡೀ ಒಂದು ಕುಟುಂಬ ಸಮೇತ ಟೂರ್ ಹೋಗ್ತಾರೆ. ಆ ದೇವಸ್ಥಾನ ಈ ದೇವಸ್ಥಾನ, ಅಲ್ಲಿಗೆ ಇಲ್ಲಿಗೆ ಅಂತೇಳಿ ಫಾರಿನಿಗೆ ಅಂತೇಳಿ ಹಣ ಜಾಸ್ತಿಯಾಗಿ ನಾನಾ ರೀತಿ ಅನ್ಯಾಯದಲ್ಲಿ ಸಂಪಾದನೆ ಮಾಡಿದ್ದು. ಖಂಡಿತವಾಗ್ಲೂ ಅಲ್ಲಿಗೆ ಹೋಗಿ ಏನಾಗ್ತಾರೆ ನೋಡಿ, ಪಹಲ್ಗಾಮ್ ವಿಚಾರಗಳು ಏನಾಯಿತು, ಏನೇನೋ ಆಗಿ ಅಲ್ಲಿಂದ ಶವಗಳು ಹೊರ ಬರ್ತವೆ, ಫ್ಲೈಟೇ ಬಿದ್ದು ಹೋಗ್ತವೆ, ಸಂಪೂರ್ಣ ಸುಟ್ಟು ಹೋಗ್ತವೆ, ಸಮುದ್ರಕ್ಕೆ ಫ್ಲೈಟ್ ಬೀಳ್ತವೆ, ನಾನಾ ರೀತಿ ವಾಹನಗಳ ವಿಚಾರದಲ್ಲಿ ಕೂಡ ಇದುವೇ ಆಗಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕೆಡುಕರು ಕೆಡಲ್ಪಟ್ಟು ಹೇಳಲಾರದೆ ಬಿದ್ದಿದ್ದಾರೆ, ಖಂಡಿತವಾಗಿಯೂ ಶಿಕ್ಷೆಯನ್ನು ಅನುಭವಿಸ್ತಾರೆ. ಆದ್ದರಿಂದ ದೇವರಿಂದ ದರ್ಶನ ಆದ ನಾವು ಬಹಳ ಎಚ್ಚರವಾಗಿರಬೇಕು. ದೇವರ ಮಾತಿಗೆ ವಿಧೇಯರಾಗಿ ಜೀವಿಸುವುದು ಬಹಳ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಲಂಚ, ಅದು ಇದು, ಬಡ್ಡಿ, ಮೋಸ, ದಗ, ಅನ್ಯಾಯ, ದೇವರ ಮಾತನ್ನು ನಮಗೆ ತಿಳಿಸಿದ ಮೇಲೆ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 36ನೇ ಕೀರ್ತನೆ ಮುಕ್ತಾಯವಾಯಿತು. 37ನೇ ಕೀರ್ತನೆಗೆ ಹೋಗೋಣ. ಇದರ ವಿಶೇಷತೆ ಏನಪ್ಪ ಅಂದರೆ, ದುಷ್ಟರ ಸಂಪತ್ತಿನಲ್ಲಿ ಸದ್ಬುದ್ಧಕರು ನಂಬಿಕೆಯಿಂದಲೇ ಇರಬೇಕೆಂದು ಬೋಧಿಸುವ ಒಂದು ಕೀರ್ತನೆಯಾಗಿದೆ ದಾವೀದರಸರು. ಇದು 39ನೇ ಕೀರ್ತನೆ ಮತ್ತು 73ನೇ ಕೀರ್ತನೆ ಕೂಡ ಇದುವೇ ಆಗಿದೆ. ದುಷ್ಟರ ಸಂಪತ್ತಿನಲ್ಲಿ ಸದ್ಭಕ್ತರು ನಂಬಿಕೆಯಿಂದಲೇ ಇರಬೇಕು. ಹಾಗೆ ದುಷ್ಟರನ್ನ ನೋಡಿಕೊಂಡು ನೋಡಿ, ಈಗ 36ನೇ ಅಧ್ಯಾಯ ಹಿಂದೆ ಕೂಡ ನಾವು ಬಹಳ ತಿಳ್ಕೊಂಡಿದ್ದೇವೆ. ದುಷ್ಟರು ಯಾವ ರೀತಿ ಬರ್ತಾರೆ, ಅವರಿಗೆ ಯಾವ ರೀತಿ ಶಿಕ್ಷೆ ಇದೆ. ಆದ್ದರಿಂದ ಅಂಥ ವಿಚಾರಕ್ಕೆ ನಾವು ಹೋಗದೆ, ಯಾವುದೇ ಅನ್ಯಾಯದ ಸಂಪಾದನೆ, ರಾಜ್ಯಕ್ಕಾಗಲಿ ಮನುಷ್ಯಗಳಿಗಾಗಲಿ ದೇಶಕ್ಕಾಗಲಿ ಯಾವುದೇ ಅನ್ಯಾಯ ಸಂಪಾದನೆಗೆ ನಾವು ಹೋಗಬಾರ್ದು. ದೇವರೇ ನೀನೇ ನನ್ನ ನಡೆಸ್ತೇವೆ, ನನಗೆ ಅನ್ಯಾಯದ ಸಂಪಾದನೆ ಬೇಡ ಅಂತೇಳಿ ದೇವರ ದರ್ಶನ ಆದವರು, ದೇವರ ಮಾತು ಯಾರ ಕಿವಿಗೆ ದೇವರು ಕೇಳಿಸುತ್ತಾರೋ ಅಂಥವರು ದೇವರನ್ನೇ ಹಿಂಬಾಲಿಸಿ ಹೋಗಬೇಕು. ಇದು ದೇವರೊಂದು ಪ್ರೀತಿಯಾಗಿದೆ ಕಾರಣಕ್ಕೆ. ಯಾಕಂದರೆ ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಕೂಡ ಯಾರೊಬ್ಬರು ನಾಶವಾಗಬಾರದೆಂದು ತನ್ನೊಬ್ಬನೇ ಮಗನನ್ನು ಭೂಲೋಕಕ್ಕೆ ಕಳುಹಿಸಿಕೊಟ್ಟನು ಅಂತೇಳಿದರೆ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಬೈಬಲ್, ಮಹಾಭಾರತ, ಪುರಾಣ, ಭಗವದ್ಗೀತೆ ಎಲ್ಲ ಇದನ್ನೇ ಬೋಧಿಸುವಂಥದ್ದು. ದೇವರೊಬ್ಬನೇ. ಒಂದೊಂದು ಗ್ರಂಥದಲ್ಲಿ ಒಂದೊಂದು ನಾನಾ ಥರದ ಹೆಸರುಗಳಿವೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾವು ಹಿಂದಿನಿಂದಲೂ ತಿಳಿದುಕೊಂಡಿದ್ದೇವೆ. ಹಾಗೆ ನಾವು ನಂಬಿಕೆಯಿಂದಲೇ ಮುಂದೆ ಸಾಗಬೇಕು. ಮತ್ತು 6ನೇ ಅಧ್ಯಾಯ 33ನೇ ವಾಕ್ಯ,
ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೀನು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಡು, ಆಗ ಅದರೊಂದಿಗೆ ನಿನಗೆ ಎಲ್ಲವೂ ಬರ್ತದೆ. ದೇವರು ನಮ್ಮನ್ನು ಹಿಂದಿನ ನಮ್ಮನ್ನು ನಮ್ಮ ಹಿರಿಯ ಪಾಪಗಳಿಂದ ಬಿಡುಗಡೆ ಮಾಡಿ ನಮಗೆ ದರ್ಶನ ಕೊಟ್ಟು ನಮ್ಮನ್ನು ನಡೆಸಲು ಪ್ರಾರಂಭ ಮಾಡಿದಾಗ, ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇರುವಾಗ ನಾವು ದೇವರ ಮಾತಿಗೆ ಕಿವಿ ಕೊಟ್ಟು ಅದಕ್ಕೆ ಬೆಲೆ ಕೊಟ್ಟು ನಾವು ಜೀವಿಸಬೇಕು. ಆಗ ನಮಗೆ ಏನೇನು ಕೊಡಬೇಕು ಅಂತ ದೇವರು ತೀರ್ಮಾನ ಮಾಡಿದ್ದಾರೋ ಅದನ್ನೇ ಕೊಡ್ತಾರೆ. ಲೋಕದ ವಿಷಯದ ಮೇಲೆ ಆಸೆ ಪಡಲೇ ಹೋಗಬಾರ್ದು. ನಾವು ನಮ್ಮ ವಿಚಾರದಲ್ಲಾಗಲಿ ಮಕ್ಕಳ ವಿಚಾರದಾಗಲಿ ದೇವರು ಏನು ಹೇಳಿದ್ದಾರೋ ಅದನ್ನೇ ನಡೆಸಿಕೊಂಡು ಹೋಗಬೇಕು. ಆಗ ನಮಗೆ ಬೇಡ ಅಂತ ಹೇಳಿದ್ರು ಕೂಡ ಅದು ತನ್ನಾಲೆ ಬಂದು ತಲುಪ್ತದೆ. ಇದನ್ನು ಕೂಡ ದಾವೀದರಸರು ಹೇಳಿದ್ದಾರೆ, ದೇವರು ಕೊಡುವಂಥವರಿಗೆ ನಿದ್ರೆಯಲ್ಲಿ ಕೂಡ ಕೊಡುತ್ತಾನೆ. ಹಾಗೆ ನನಗೆ ಕೂಡ ಒಂದೊಂದು ವಸ್ತುಗಳು ಒಂದೊಂದು ವಿಷಯಗಳು ಬೇಡ ಅಂತ ಹೇಳಿದ್ರು ಕೂಡ ಇವತ್ತು ಅದು ಬಂದೇ ಬರ್ತದೆ, ಕೈ ಸೇರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಯಾರ ಮುಖಾಂತರ ದಾನ ಧರ್ಮ ಮಾಡಿಸ್ತಾ ಇದ್ದಾರೋ ಅವರಿಗಾಗಿ ಪ್ರತಿ ಶನಿವಾರ ದಿವಸ ಸಬ್ಬತ್ತು ದಿವಸದಲ್ಲಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಆ ನಂಬಿಕೆಯಿಂದ ಜೀವಿಸುವಾಗ ನಮಗೆ ಏನೇನು ಬೇಕು ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ತಪ್ಪಿ ಹೋದರೆ ನಾನಾ ಥರದ ಮಕ್ಕಳ ವಿದ್ಯೆ ಬುದ್ಧಿಯ ವಿಷಯದಲ್ಲಿಯೂ ಆಸೆಯಲ್ಲಿಯೂ ಕೂಡ ನಾನಾ ಥರದ ಕಷ್ಟ ಸಂಕಟ ದುಃಖಗಳು ಕಣ್ಣೀರು ಖಂಡಿತವಾಗಿ ಪ್ರತಿ ದಿವಸ ಇನ್ನೊಬ್ಬರಲ್ಲಿ ಭಿಕ್ಷೆ ಬೇಡ್ತಲೇ ಇರಬೇಕಾಗ್ತದೆ ಎಂಬುದು ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕೀರ್ತನೆಗಳು 37:1 ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ. ನೋಡಿ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ. ಎಷ್ಟು ಹೇಳಿದ್ರು ಮಾತು ಕೇಳುವುದರ ಕೆಟ್ಟತನವನ್ನು ಅವರು ಬಿಡೋದೇ ಇಲ್ಲ. ಕಾರಣ ಏಕೆಂದರೆ ದೇವರು ಅವರನ್ನು ಆಯ್ಕೆಗೊಳ್ಳಲಿಲ್ಲ. ಅವರ ಮೇಲೆ ಒಂದು ಪ್ರೀತಿ ಇತ್ತು ದೇವರಿಗೆ ನಾಶವಾಗಬೇಡ ಅಂತ. ಅದಕ್ಕೆ ದೇವರು ಆದುಕೊಂಡವರ ಮುಖಾಂತರ ನಾನಾ ಗ್ರಂಥಗಳಲ್ಲಿಯೂ ನಾನಾ ಜನಾಂಗಗಳ ಮುಖದಲ್ಲಿಯೂ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರ ಮುಖಾಂತರ ವಾಕ್ಯದ ಮೂಲಕ ತಿಳಿಸ್ತಾರೆ, ಬುದ್ಧಿವಾದವನ್ನು ಹೇಳಿಸ್ತಾರೆ. ಮತ್ತು ಅವರ ಕೆಟ್ಟತನವನ್ನು ಅನ್ಯಾಯ ದಗ ಮೋಸ ಯಾರು ಮಾಡ್ಕೊಂಡು ಹೋಗ್ತಾರೋ ಎಲ್ಲ ರೀತಿಯಲ್ಲಿಯೂ ಅವರನ್ನು ನೋಡಿ ಉರಿಗೊಳ್ಳೋದು ಬೇಡ. ಯಾಕೆ? ಅಯ್ಯೋ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂಥವನು ಇಂಥವಂತ ದೂಷಣೆ ಮಾಡಬೇಡ, ಇನ್ನೊಬ್ಬರ ಚಾಡಿ ಹೇಳಬೇಡ, ಅವನಿಗೆ ಬೈಯಕ್ಕೆ ಹೋಗಬೇಡ, ಅವನನ್ನು ಗದರಿಸಲಿಕ್ಕೆ ಹೋಗಬೇಡ, ಅವನು ತಿರುಗಿ ನಿನ್ನ ಮೇಲೆ ಬರ್ತಾನೆ. ಅಂಥವರ ಸಂಖ್ಯೆ ಜಾಸ್ತಿ ಈಗ. ಅದಕ್ಕೆ ದೇವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ಸ್ವಾಮಿ ಮುತ್ತುಗಳನ್ನು ಹಂದಿಗಳ ಮುಂದೆ ನಾಯಿಗಳ ಮುಂದೆ ಚೆಲ್ಲಬೇಡಿರಿ. ಹಂದಿಗಳು ನಿಮ್ಮನ್ನು ತುಳಿದು ನಾಶ ಮಾಡಿಯವು, ನಾಯಿಗಳು ಕಚ್ಚಿ ಸೀಲಿ ಬಿಟ್ಟವು. ಅಂದರೆ ನನ್ನ ವಿಷಯವನ್ನು ಎಲ್ರಿಗೂ ಹೇಳಿಕೊಂಡು ಹೋಗಬೇಡಿ. ಸಂದರ್ಭ ಸಿಕ್ಕಿದಾಗ ಹೇಳಿ. ಯಾರಲ್ಲಿ ನನ್ನ ಆತ್ಮ ಇದೆಯೋ, ನನ್ನ ಒಂದು ಆಶೀರ್ವಾದ ಇದೆಯೋ ಅವರು ಮಾತ್ರ ಕೇಳ್ತಾರೆ, ಮತ್ತು ನಿಮಗೆ ವಿರುದ್ಧವಾಗಿ ಬರ್ತಾರೆ. ಗೊತ್ತಾದ ತಕ್ಷಣ ಮತ್ತೆ ಅವ್ರ ಹತ್ರ ಯಾವುದೇ ಕಾರಣಕ್ಕೆ ಅವರಿಗೆ ಬುದ್ಧಿವಾದ ಹೇಳಕ್ಕೆ ಹೋಗಬೇಡಿ. ಅವರು ನಾಶದ ಕಡೆಗೆ ಹೋಗ್ತಾ ಇದ್ದಾರೆ. 1 ಪೇತ್ರ 4:6 ಪೇತ್ರರಂದ್ರೆ ಬಂಡೆ, ಸ್ಥಿರವಾದ ವಿಶ್ವಾಸಿ ಅಂತ ಅದರ ಅರ್ಥ. ದೇವರನ್ನು ಬಿಟ್ಟು ಅಗಳದವನು ಅಂತ, ಬಂಡೆ ದೊಡ್ಡ ಕಲ್ಲಿನ ಆಗಿರುವವನು ಅಂತ ಅದರ ಅರ್ಥ ಪೇತ್ರ ಅಂದ್ರೆ ಅಂತ ಹೇಳಿದರೆ. ಅವರು ಯಾವ ಕಡೆ ಹೋಗ್ತಾರೆ ಅಂತ ಅವರ ಜೀವಿತ ಕಾಲದಲ್ಲಿಯೇ ಗೊತ್ತಾಗ್ತದೆ, ಕಂಡು ಹಿಡಿಬಹುದು ಅಂತ ಇದನ್ನು ಹೇಳಿದ್ದು. ಅದಕ್ಕೆ 10 ದಶಾಜ್ಞೆಗಳನ್ನು ಕೂಡ ಸೀನಾಯಿ ಬೆಟ್ಟದಲ್ಲಿ ಅಂದರೆ ಹಿಮಾಲಯ ಪರ್ವತದಲ್ಲಿ ದೇವರು ಮೋಶೆ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನ್ನ ಬೆಟ್ಟಕ್ಕೆ ಕರೆದು ಎಷ್ಟೋ 1000 ವರ್ಷಗಳ ಹಿಂದೆ ಅದನ್ನು ಕೊಟ್ಟಿದ್ದು. ಹೋಗಿ ಇದನ್ನು ಅವರು ನನ್ನ ಜನಗಳಿಗೆ ಬೋಧಿಸು ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಂಥವ್ರನ್ನು ನೋಡಿ ಮತ್ತೆ ನಾವು ಉರಿಕೊಳ್ಳಬಾರ್ದು, ಬುದ್ಧಿವಾದ ಹೇಳಕ್ಕೆ ಹೋಗಬಾರ್ದು. ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಬೇಕು. ಇವತ್ತು ನಾನಿರುವ ಸ್ಥಳದಲ್ಲಿ ಕೂಡ ಅದುವೇ ನಡೆದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಮುಂದೆ ಬುದ್ಧಿವಾದ ಹೇಳಿ ಎಚ್ಚರಿಸಿ ಅವರ ಕೈಯಿಂದ ಬೇಕಾದಷ್ಟು ಮಾತುಗಳನ್ನು ಹೇಳಿಸಿಕೊಂಡೆ ಏನೇನು ಆಯಿತು. ಈಗ ಸ್ವಲ್ಪ ಸಮಯದಿಂದ ಸಂಕಲ್ಪವೇ ಕಟ್ಟೋದು ಬರೀ ಮಾತ್ರ ಇದೆ. ಏನಪ್ಪ ಒಳ್ಳೇದು, ಚೆನ್ನಾಗಿದ್ದಾರೆ, ಬುದ್ಧಿವಾದ ಕೂಡ ಯಾವುದಿಲ್ಲ. ಒಂದು ಸಮಯದಲ್ಲಿ ಅವರ ಮಕ್ಕಳಿಗೆ ಬುದ್ಧಿವಾದ ಹೇಳಿದಾಗ ಅದಕ್ಕೂ ಕೂಡ ನನಗೆ ವಿರೋಧ ಬಂತು. ದೇವರು ಎಲ್ಲವನ್ನ ಇಟ್ಟು ಒಬ್ಬಂಟಿಗನಾಗಿ ಈಗ ಅವರಿಂದ ದೂರ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಕೆಡತನವನ್ನು ನೋಡಿ ಆಗಾಗ ನಾವು ಗದರಿಸೋದು, ಬುದ್ಧಿ ಹೇಳೋಕ್ಕೆ ಹೋಗಬಾರದು. ಅದಕ್ಕೆ ಹಂದಿಗಳಂತೆ ತುಳಿದು ನಾಶ ಮಾಡಿಯವು, ನಾಯಿಗಳಂತೆ ಕಚ್ಚಿ ಸೀಳಿ ಬಿಟ್ಟವು ಅಂತ ಇದರ ಅರ್ಥ. ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ದುರಾಚಾರಿಗಳು
ಅವ್ರು ಏನು ಮಾಡ್ತಾರೆ, ನಾನಾ ರೀತಿ ಅನ್ಯಾಯದ ಸಂಪಾದನೆ, ಜನಗಳಿಗೆ ಬಡ್ಡಿ ಕೊಟ್ಟು ಇನ್ನೊಬ್ಬರನ್ನ ಹಾಳು ಮಾಡಿ ಆಸ್ತಿ ಪಾಸ್ತಿ ವಾಹನಗಳು ವಶಪಡಿಸಿಕೊಂಡು ಬೆಳ್ಳಿ ಬಂಗಾರ ತಿಂದು ಬಿಡ್ತಾರೆ. ನಾನಾ ರೀತಿಯಲ್ಲಿ ರಾಜಕಾರಣಿಗಳು ಅಷ್ಟೇ ಏನೇನು ಮಾಡ್ತಾರೆ. ಈಗ ನಾವು ನೋಡ್ಬೋದು, ಸ್ವಲ್ಪ ಜನ ಬಡ ಬಗ್ಗರು ರೈತರು ಅಲ್ಲಿ ಇಲ್ಲಿ ಒಳ್ಳೆ ಒಂದು ಸಮತಟ್ಟದ ಜಾಗದಲ್ಲಿ ಕಷ್ಟಪಟ್ಟವರು ಜೀವಿಸ್ತಾ ಇರುವಾಗ ಈ ರಾಜಕಾರಣಿಗಳು ಬೇರೆ ಒಂದು ಕಂಪ್ನಿಗೋಸ್ಕರ ಅವರಿಂದ ಎಷ್ಟೆಷ್ಟೋ ಕೋಟಿಯನ್ನ ತೆಗೆದುಕೊಂಡು ಇವರನ್ನ ಒಕ್ಕಳ ಬೀಸಿ ನಾಶ ಮಾಡಿ ಅವರು ಹಣ ಸಂಪಾದನೆ ಮಾಡ್ತಾ ಇರ್ತಾರೆ. ಅದನ್ನ ಆಗ್ಲೇ ಹೇಳಿದಾಗ, ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಖಂಡಿತವಾಗಿ 3-4 ಮಕ್ಕಳ ಒಳಗೆ ಅವರು ನಿರ್ನಾಮ ಆಗಲೇಬೇಕು, ನಾಶ ಆಗಲೇಬೇಕು, ದೇವರು ಬಿಡುವುದೇ ಇಲ್ಲ. ಆಗೊಬ್ಬರು ಏನು ಹೇಳ್ತಾರೆ, ಅಯ್ಯೋ ಅವ್ರ ಅಪ್ಪ ಅಷ್ಟು ಸಂಪಾದನೆ ಮಾಡ್ದ, ಇಷ್ಟು ಸಂಪಾದನೆ ಮಾಡ್ದ, ಇವತ್ತು ಏನಾಯಿತು ಪರಿಸ್ಥಿತಿ ಎಂಬುದಾಗಿ. ಸರ್ವನಾಶ. ಇದನ್ನು ಕೂಡ ಹಿಂದೆ ನಾನೊಂದ್ಸಲ ಸಾಕ್ಷಿ ಕೊಡ್ತೇನೆ, ಮತ್ತೊಂದ್ಸಲ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಮ್ಮ ಊರಲ್ಲಿ 230 ಎಕರೆ ತೋಟ ಇದ್ದಂಥ ಒಂದು ಕುಟುಂಬ, ಅದು ಕ್ರಿಶ್ಚಿಯನ್ ಕುಟುಂಬ. ಕ್ರಿಶ್ಚಿಯನ್ ಅಂದ್ರೆ ಏನು? ದೇವರಿಂದ ಆಯ್ಕೆಯಾದವರು. ನಮ್ಮ ಸಂಸ್ಕೃತದಲ್ಲಿ ಬ್ರಾಹ್ಮಣರು ಅಂತ ಅದರ ಅರ್ಥ, ಇಂಗ್ಲಿಷ್ನಲ್ಲಿ ಕ್ರಿಶ್ಚಿಯನ್ಗಳು ಅಂತ ಹೇಳುವಂಥದ್ದು. ಆ ವಿಷಯ ಮಾತಾಡೋಕೆ ಹೋದರೆ ಬಹಳ ಸಮಯ ಬೇಕು, ಅದನ್ನು ಅಲ್ಲಿಗೆ ನಿಲ್ಲಿಸೋಣ. ಹಿಂದೆ ಕೂಡ ಮಾತಾಡಿ ತಿಳಿಸಿದ್ದೇನೆ, ಅದ್ರ ಸ್ವಲ್ಪ ವಿಷಯವನ್ನು ತಿಳಿಸ್ತೇನೆ. ಹೀಗೆ ಆಗಿ ತಂದೆ ಏನು ಮಾಡಿದರು, ನಾನಾ ರೀತಿಯಲ್ಲಿ ಅವರ ತಂದೆ ತಾಯಿ ಕಷ್ಟಪಟ್ಟು ಯಾವ ರೀತಿ ಮಾಡಿದ್ರು ಗೊತ್ತಿಲ್ಲ. 230 ಎಕರೆ ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ನಮ್ಮ ಮನೆಗೆ ಹೋಗುವಂಥ ದಾರಿ, ನಾವು ಬಸ್ ಇಳಿಯೋದು ಬಸ್ ಹತ್ತೋದು ಎಲ್ಲ ರೋಡ್ ಮಾರ್ಗದಲ್ಲಿ. ಕಡೆಗೆ ಅವರಿಗೆ 3 ಗಂಡು ಮಕ್ಕಳು. ಈ ತಂದೆ ತಾಯಿ ಸತ್ತು ಹೋದ್ರು. ಇವರು ಬೇಡದಂಥ ಅನಾಚಾರ ಎಲ್ಲ 10 ಆಜ್ಞೆಗಳಿಗೆ ವಿರುದ್ಧವಾಗಿ ಲೋಕದ ವಿಷಯಗಳಲ್ಲಿ ಮದ್ಯಪಾನ, ಧೂಮಪಾನ, ವ್ಯಭಿಚಾರಗಳು, ಹೊಡೆದಾಟ, ರೌಡಿಗಳು ಹೊಡೆಯೋದೆಲ್ಲ ಪ್ರಾರಂಭವಾಯಿತು. ಬರ್ತಾ ತೋಟವೇ ಹಾಳಾಗಿ ಹೋಯಿತು. ಎಲ್ಲವೂ ಸರ್ವನಾಶವಾಗಿ ಹೋಯಿತು. ಕಡೆಗೆ ಒಬ್ಬನು ಏನು ಮಾಡೋದು, ಪಾಯ್ಸನ್ ತಗೊಂಡು ಸತ್ತ. ಒಬ್ಬ ಸ್ವಲ್ಪ ಮೆಂಟಲ್ ಆದ. ಇನ್ನೊಬ್ಬನು ಕಡೆಗೆ ಇದ್ದು ಅಷ್ಟು ದೊಡ್ಡ ಒಂದು 230 ಎಕರೆ ತೋಟದಲ್ಲಿ 3 ಜನ ಅಣ್ಣ ತಮ್ಮಂದಿರು ಎಲ್ಲ ಭಾಗವಾಯಿತು. ಆದರೂ ಇನ್ನು ಕಡಿಮೆ ಆಸ್ತಿ ಬಂತ. ಕಡೆಗೆ ಒಬ್ಬರ ಒಂದು ಸಾಹುಕಾರನ ಜೀಪಲ್ಲಿ ವಾಹನದಲ್ಲಿ ಡ್ರೈವರ್ ಕೆಲಸ ಮಾಡೋಕ್ಕೆ ಹೋಗಿ ಸೇರ್ಕೊಂಡ. ಎಲ್ಲವೂ ನಾಶವಾಗಿ ಕಡೆಗೆ ಒಂದು ಕಡೆಯಿಂದ ಮಾರ್ತಾ ಬಂದು ಇವತ್ತು ಸರ್ವನಾಶ. ಆ ಇಡೀ 230 ಎಕರೆ 30 ವರ್ಷದಿಂದ ಹಿಂದೆ ಪರಿಸ್ಥಿತಿ ಇದು. ಎಲ್ಲವೂ ಸರ್ವನಾಶವಾಗಿ ಹೋಯಿತು. 1 ಇಂಚು ಜಾಗ ಅವರ ಹತ್ರ ಇಲ್ಲ. ಅದಕ್ಕೆ ದಾವಿದರಸರ ಮುಖಾಂತರ ದೇವರು ಹೇಳಿದ್ದು, ದುರಾಚಾರಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಹಾಗೆ ಅವರು ಒಂದ್ಸಲ ಅನ್ಯಾಯ ಸಂಪಾದನೆ ಮಾಡಿ ಎಷ್ಟೆಷ್ಟೋ ತೋಟ ಮಾಡ್ಬೋದು, ಎಷ್ಟೋ ಭೂಮಿ ಮಾಡ್ಬೋದು, ಏನೋ ಮಾಡ್ಬೋದು. ಅಯ್ಯೋ ಅವ್ರು ಹಾಗೆ ಆಡ್ದ್ರಲ್ಲಪ್ಪ, ಹೀಗಾದರೂ ನನಗೆ ಆಗಿಲ್ಲ ಅಂತೇಳಿ ಹೊಟ್ಟೆ ಕಿಚ್ಚು ಪಡಕ್ಕೆ ಹೋಗಬಾರ್ದು. ಇದನ್ನು ಚೆನ್ನಾಗಿ ದೇವರ ಜ್ಞಾನ ಇದ್ದವರು ಯಾವ ರೀತಿ ಸಂಪಾದನೆ ಮಾಡ್ದ ಒಂದಲ್ಲ ಒಂದು ದಿವಸ ಹೋಗ್ತದೆ ಅಂತೇಳಿ ಯಾರೊಂದಿಗೆ ಹೇಳುವುದಲ್ಲ, ಮಾಡುವುದಲ್ಲ. ಸುಮ್ಮನೆ ಅಂಥವರ ಸವಾಸವನ್ನು ಬಿಟ್ಟು ನಾವು ಜೀವಿಸಬೇಕು. ಅದಕ್ಕೆ ಕೀರ್ತನೆ 1 ಬಹಳ ಚೆನ್ನಾಗಿ ಆಗಾಗ ಎಚ್ಚರಿಸಬೇಕು. ಅದರಲ್ಲಿ ಇರುವಂಥ ಕೆಲವೇ ವಚನಗಳು ಪಾತಾಳದಿಂದ ಪರಲೋಕದವರೆಗೆ ಎಲ್ಲ ವಿಷಯಗಳು ಅಲ್ಲಿ ಅಡಗಿದ್ದಾವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇಂಥವ್ರನ್ನ ಬಿಟ್ಟು ನಾವು ಅವರೊಂದಿಗೆ ಏನು ಮಾಡಬೇಕು, ಉರಿಗೊಳ್ಳಬಾರ್ದು, ಹೊಟ್ಟೆಗಿಚ್ಚು ಪಡಬಾರ್ದು. ಅವರಿಂದ ದೂರವೇ ಇದ್ದು ನಾವು ಜೀವಿಸ್ತಾ ಇರಬೇಕು. 37:2 ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು. ನೋಡಿ, ಅವ್ರು ಏನು ಮಾಡ್ತಾರೆ, ಹುಲ್ಲು ಬೆಳಿಗ್ಗೆ ಹೇಗೆ ಇರ್ತದೆ, ಈ ರಾತ್ರಿಯ ತಂಪಿಗೆ ಅಥವಾ ಮಂಜು ಬಿದ್ದಾಗ ಅಥವಾ ಮಳೆ ಬಂದಾಗ ಹಸಿರಾಗಿ ಚೆನ್ನಾಗಿರುತ್ತದೆ. ಯಾವಾಗ ಬಿಸಿಲು ಏರ್ತಾ ಬಂತು ಅದು ಬಾಡಿ ಹೋಗಿರ್ತದೆ. ಒಂದು ಹೂ ಕೂಡ ಅಷ್ಟೇ, ಬೆಳಿಗ್ಗೆ ಏನಾಗ್ತದೆ ಬಹಳ ಚೆನ್ನಾಗಿರ್ತದೆ. ಆಮೇಲೆ ಜಾಸ್ತಿ ಅಂದರೆ 1 ದಿವಸ 2 ದಿವಸ ಆದರೆ ಟೈಮು ಮುಗೀತು, ಒಣಗಿ ಹೋಗ್ತಾ ಹೋಯಿತು. ಈ ಹುಲ್ಲು ಕೂಡ ಅಷ್ಟೇ, ಅಲ್ಲಿ ಇದು ಏನಾಗ್ತದೆ, ಭೂಮಿಲಿ ಶೀತ ಇರುವವರೆಗೆ ಭೂಮಿ ಆಗ ಮಳೆಗಾಲ ಹೋಗಿ ಒಣಗ್ತಾ ಬಂತೋ ಅದು ಕೂಡ ಸಂಪೂರ್ಣ ಅಲ್ಲಿ ಏನಾಗ್ತದೆ, ಸತ್ತು ಹೋಗ್ತದೆ. ಪ್ರತಿಯೊಂದು ಬೆಟ್ಟದ ಮೇಲೆ ಬೆಳೆದ ಗಿಡಗಳು ಮರಗಳು ಹೇಗಿರ್ತವೆ, ಅದಕ್ಕೆ ನೀರಿಲ್ಲದ್ರೆ ಬದುಕುವುದಿಲ್ಲ. ಹಾಗೆ ದೇವರ ಮಾತು ಕೇಳದವರು ಇದೇ ರೀತಿ ಒಣಗಿ ಹೋಗ್ತಾರೆ, ಬಾಡಿ ಹೋಗ್ತಾರೆ. ಅದು ಖಂಡಿತವಾಗಿ ಸರ್ವನಾಶವಾಗ್ತದೆ. ಅದಕ್ಕೆ ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು. ನಾವು ಹಾಗೆ ಆಗಬಾರ್ದು. ಆ ಶಾಪಕ್ಕೆ ನಾವು ಕೂಡ ಗುರಿ ಆಗಬಾರ್ದು. ಇಂಥವ್ರನ್ನ ಬಿಟ್ಟು ಜೀವಿಸಬೇಕು. ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಸೊಪ್ಪಿನ ಪಲ್ಯ ಅಂದ್ರೆ ಏನು?
ಸೊಪ್ಪು ಅದು ಏನಾಗ್ತದೆ ನೋಡಿ, ಉದಾಹರಣೆಗೆ ಆಗ ಒಂದು ಗಿಡ ಬೆಳೀತದೆ, ಅದರಲ್ಲಿ ಸೊಪ್ಪು ಇದೆ, ಆ ದಂಟು ಮಾತ್ರ ಸ್ವಲ್ಪ ಶಕ್ತಿ ಇರೋದ್ರಿಂದ ನೀರನ್ನು ಹೀರಿಕೊಳ್ತದೆ. ಅದೇ ಒಳ್ಳೆ ಬೇಸಿಗೆಗಾಲದಲ್ಲಿ ನೋಡಿ ಆ ಸೊಪ್ಪು, ಒಂದು ಗಿಡದ ಸೊಪ್ಪುಗಳು ಏನಾಗ್ತವೆ, ಸಂಪೂರ್ಣ ಸಾಯಂಕಾಲ ಆಗುತ್ತಿಗೆ ಬಾಡಿ ಬಗ್ಗಿ ಹೋಗಿರ್ತವೆ. ಕೆಲವೊಂದು ಸೊಪ್ಪುಗಳು ಸುಟ್ಟೇ ಹೋಗ್ತವೆ ಒಳ್ಳೆ ಬೇಸಿಗೆಯಲ್ಲಿ. ಬೆಳಿಗ್ಗೆ ನೋಡಿದರೆ ಸ್ವಲ್ಪ ಸಂತೋಷವಾಗಿರ್ತದೆ. ಅಲ್ಲಿ ಯಾಕೆ ರಾತ್ರಿಯ ತಂಪು ಅಥವಾ ಮಂಜು ಬೀಳ್ಬೋದು, ಅಂದರೆ ಇಬ್ಬನಿ ಬೀಳ್ಬೋದು. ಮಧ್ಯಾಹ್ನ ಟೈಮಿಗೆ ನೋಡಿದರೆ, ಒಂದು 2 ಗಂಟೆ 3 ಗಂಟೆ ಟೈಮಿಗೆ ನೋಡಿದರೆ ಸಂಪೂರ್ಣವಾಗಿ ಒಣಗಿ ಬಾಡಿ ಹೋಗಿರ್ತದೆ. ಹಾಗೆ ಇವರದ್ದು ಕೂಡ ಕತೆ, ಅಂಥ ಕತೆಗಳೇ ಈ ಸೊಪ್ಪು ಬಾಡಿ ಹೋದಾಗೆ ಒಣಗಿ ಹೋದಾಗೆ ಇಂಥ ದುಷ್ಟರು ಕೂಡ ಇದುವೇ ಆಗುವುದು. ಅದಕ್ಕೆ ಅಲ್ಲಿ 1ನೇ ವಚನದಲ್ಲಿ ಹೇಳಿದ್ದು, ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರವರು ಮಾಡಿದ ಅನ್ಯಾಯಕ್ಕೆ ಅವರವರೇ ಹೋಗ್ತಾರೆ, ನಾವು ಅವರಿಂದ ದೂರವಿದ್ದು ನಾವು ಜೀವಿಸಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಇದೇ ಆಶೀರ್ವಾದ. 3ನೇ ವಚನ, ಯೆಹೋವನಲ್ಲಿ ಭರವಸೆಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸುವುದು. ಯೆಹೋವನಲ್ಲಿ ಭರವಸೆಟ್ಟು ಒಳ್ಳೆಯದನ್ನು ಮಾಡು. ಇಂದಿನ ಜೀವಿತ ನಿಂದು ಏನೇ ಆಗಿರ್ಬೋದು, ಅದು ಬಂದು ಹೋಯಿತು. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 30ನೇ ವಚನದಲ್ಲಿ ಅಜ್ಞಾನದ ಕಾಲಗಳನ್ನು ನಾನು ಲೆಕ್ಕಕ್ಕೆ ತಂದಿಲ್ಲ, ಈಗಲಾದರೂ 4 ಕಡೆಯಿಂದ ನನ್ನ ಬಳಿಗೆ ಬಂದರೋ ಎಂಬುದಾಗಿ ದೇವರು ಕಾಯ್ತಾ ಇರ್ತಾರೆ. ಅದಕ್ಕೆ ಒಂದೊಂದು ಕಡೆಗೆ ಬೈಬಲ್ ವಾಕ್ಯಗಳು ಪ್ರಸಾರವಾಗುತ್ತವೆ, ಒಂದೊಂದು ಕಡೆಗೆ ಮಹಾಭಾರತ, ಭಗವದ್ಗೀತೆ, ಪುರಾಣಗಳು ಪ್ರಸಾರವಾಗುತ್ತವೆ, ಒಂದೊಂದು ಕಡೆಗೆ ಕುರಾನ್ ಪ್ರಸಾರವಾಗ್ತದೆ. ಅದದು ಜನಾಂಗಗಳಿಗೆ ಅದದು ಗ್ರಂಥಗಳ ಮೂಲಕ. ಈಗಲೂ ದೇವರು ಏನು ಮಾಡ್ತಾ ಇದ್ದಾರೆ, ಎಲ್ಲವನ್ನ ಬಿಟ್ಟು ನನ್ನ ಬಳಿಗೆ ಬಂದಾರ ಎಂಬುದಾಗಿ ದೇವರು ಆರಿಸಿಕೊಂಡವರ ಮುಖಾಂತರ ಈ ವಿಷಯಗಳು ಹೋಗ್ತವೆ. ಅದು ಎಲ್ಲರನ್ನೆಲ್ಲ, ಕೆಲವರು ದೇವರ ವಿಷಯವನ್ನು ಹೇಳಿ ಹಣ ಸಂಪಾದನೆ, ಅಂಧಕಾರ, ಐಶ್ವರ್ಯಮಯ ಜೀವನವನ್ನು ಇವತ್ತು ಅನೇಕರು ಆಶ್ರಮ ಇಟ್ಟುಕೊಂಡು ಹಣ ಸಂಪಾದನೆ ಮಾಡ್ತಾರೆ, ಸ್ಕೂಲ್ ಇಟ್ಟುಕೊಂಡು ಹಣ ಸಂಪಾದನೆ ಮಾಡ್ತಾರೆ, ಆಸ್ಪತ್ರೆ ಇಟ್ಕೊಂಡು ಹಣ ಸಂಪಾದನೆ ಮಾಡ್ತಾರೆ, ವಾಹನಗಳನ್ನ ಇಟ್ಟುಕೊಂಡು, ಅಂಗಡಿಗಳನ್ನ ಇಟ್ಟುಕೊಂಡು, ಹೋಟೆಲ್ಗಳನ್ನ ಇಟ್ಟುಕೊಂಡು, ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಿ ಎಷ್ಟೋ ಗಂಡ ಹೆಂಡತಿ ಹೊಡೆದಾಡಿ ಸರ್ವ ನಾಶ ಮಾಡಿ ದುಡ್ಡಿಗಾಗಿ ಇಂಥವರು ಕೂಡ ಇವತ್ತು ಅನೇಕ ದೇವರ ದರ್ಶನವಾದವರು ಹಿಂದೂಗಳು ಅಂತ ಹೇಳೋರಲ್ಲಿದ್ದಾರೆ, ಆಮೇಲೆ ಕ್ರಿಶ್ಚಿಯನ್ಗಳು ಅಂತ ಹೇಳೋರಲ್ಲಿದ್ದಾರೆ, ಮುಸ್ಲಿಮರು ಅಂತ ಹೇಳೋರು ಅವರಲ್ಲಿ ಮಾತ್ರ ಬಾರ್ ರೆಸ್ಟೋರೆಂಟ್ ಇಲ್ಲ. ಬೇರೆ ರೀತಿಯಲ್ಲಿ ಅವರಲ್ಲಿ ಕೂಡ ನಾನಾ ರೀತಿ ಅನ್ಯಾಯ ನಡೀತಾ ಇದೆ. ಅದಕ್ಕೆ ಅಂಥದನ್ನು ಬಿಟ್ಟು ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡೋ. ದೇವರ ದರ್ಶನವಾದ ಮೇಲೆ ದೇವರ ವಾಕ್ಯಕ್ಕನುಸಾರವಾಗಿ ನಾವು ಅಲ್ಲಿ ಜೀವಿಸಿದರೆ ಮಾತ್ರ ಖಂಡಿತವಾಗಿ ಒಳ್ಳೆಯ ರೀತಿಯಲ್ಲಿ ನಾವು ಒಳ್ಳೆಯದನ್ನೇ ಮಾಡ್ತಾ ಹೋಗಬೇಕು. ದೇವರ ಆತ್ಮ ಯಾರಲ್ಲಿದೆಯೋ ಅವರು ಕೆಟ್ಟದನ್ನು ಬಿಡ್ತಾರೆ, ಒಳ್ಳೆಯದು ಮಾಡೋಕ್ಕೆ ಬರೋದಿಲ್ಲ. ಇತರರಿಗೂ ಕೂಡ ಒಳ್ಳೆಯದನ್ನೇ ಹೇಳೋರು ಆಗಿದ್ದಾರೆ. ಇದು ದೇವರ ಆಶೀರ್ವಾದ. ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಗ್ರಹಿಸು. ನೋಡಿ, ನಾವು ವಾಸಿಸುತ್ತಿರುವ ದೇಶ ಯಾವುದು? ದೇವರಿಂದ. ಇಡೀ ಜಗತ್ತಿನಲ್ಲಿ ಇವತ್ತು ಎಷ್ಟೋ ರಾಷ್ಟ್ರಗಳು, ಅದೆಲ್ಲವೂ ಯಾರಿಂದ ಉತ್ಪತ್ತಿ ಆಯಿತು? ಸೃಷ್ಟಿಯ ನಿಯಮದಲ್ಲಿ ನಾವು ನೋಡುವಾಗ ಸರ್ವ ಸೃಷ್ಟಿ, ಇಡೀ ಭೂಲೋಕವನ್ನು ಸೃಷ್ಟಿ ಮಾಡಿದ್ದು ದೇವರು. ಹಾಗೆ ಇಡೀ ವಿಶ್ವವೇ ಇವತ್ತು ಏನಾಗಿದೆ? ದೇವರದ್ದೇ ಆಗಿದೆ. ಅಲ್ಲಿ ಇವತ್ತು ಉದಾಹರಣೆಗೆ ನಾವು ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಒಂದೊಂದು ಕಡೆ ನಾವು ವಾಸ ಮಾಡ್ತಾ ಇದ್ದೇವೆ. ಈ ಸ್ಥಳವನ್ನು ನಮಗೆ ಕೊಟ್ಟು ನಮ್ಮನ್ನು ಸಾಕಿ ಸಲಹುತ್ತವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ನಂಬಿಕೆಯನ್ನು ಅನುಗ್ರಹಿಸು. ಆಗ ಇತರರಲ್ಲಿ ಕೂಡ ನಾವು ನಂಬಿಕೆಯನ್ನು ಕೆಡಿಸಿಕೊಳ್ಳಬಾರದು. ಸುಳ್ಳು, ದಗ, ಮೋಸ, ಅನ್ಯಾಯ ನಮ್ಮ ಜೀವಿತಕ್ಕೆ ಇತರರನ್ನು ನಾವು ಹಾಳು ಮಾಡುವಂಥದ್ದು, ಕೆಡಿಸುವಂಥದ್ದು ಇದ್ದಿದ್ರಲ್ಲಿ ನಾವು ತೃಪ್ತಿ ಪಟ್ಟುಕೊಂಡು ಮುಂದೆ ಸಾಗಬೇಕು. ನಮ್ಮ ಜೀವಿತದಲ್ಲಿ ಒಬ್ಬರಿಗೆ ಅನ್ಯಾಯ ಮಾಡದಾಗೆ ನಾವು ಜೀವಿಸಬೇಕು. ಆಗ ಜನರಿಂದಲೂ ನಮಗೆ ಕೆಟ್ಟವರಿಂದಂತೂ ಒಳ್ಳೆ ಹೆಸರು ಬರೋದಿಲ್ಲ. ಇದ್ದಾಗೆ ಮಾತಾಡಬೇಕು, ನ್ಯಾಯವನ್ನೇ ಮಾತಾಡಬೇಕು. ದೇವರ ಆತ್ಮ ಯಾರಲ್ಲಿದೆಯೋ ಅವರು ಮಾತ್ರ ಸಂತೋಷಗೊಳ್ತಾರೆ. ಸಾಕು. 100 ಜನರ ಸಹವಾಸ ಇದ್ದು ಅದರಲ್ಲಿ 99 ಜನ ಅಲ್ಲಿ ದುಷ್ಟರಿದ್ದಾರೆ. ಅವರಿಂದ ಬರುವಂಥದ್ದು ಕಷ್ಟ, ಸಂಕಟ, ದುಃಖಗಳು ಆಗಲೇ ಹೇಳಿದಾಗೆ ನಾಯಿಗಳಿಗೂ ಹಂದಿಗಳಿಗೂ ಸಮಾನರಾಗಿರ್ತಾರೆ. ಇಂಥವ್ರನ್ನ ಬಿಟ್ಟು ಆ 100ರಲ್ಲಿ ಒಬ್ಬ ಉತ್ತಮನಾಗಿದ್ದರೆ ಅವನೊಂದಿಗೆ ಮಾತ್ರ ನಾವು ಚೆನ್ನಾಗಿರಬೇಕು. ಈ 99 ಜನರನ್ನು ಬಿಟ್ಟು ನಾವು ಜೀವಿಸಬೇಕು. ಉದಾಹರಣೆಗೆ 100 ಕುರಿಗಳ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಮತ್ತಾಯ 18ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಒಂದು ರೈತನಿಗೆ 100 ಕುರಿಗಳು, ಅದರಲ್ಲಿ 99 ಕುರಿಗಳು, ಒಂದು ಕುರಿ ಕಾಣದಾಯಿತು. ಈ 99 ಕುರಿಗಳು ಅಲ್ಲೇ ಇದ್ದವು. 99 ಕುರಿಗಳನ್ನು ಬಿಟ್ಟು ದೇವರು ಒಂದು ಕುರಿಯನ್ನು ಹುಡ್ಕೊಂಡು ಹೋದ್ರು. ನನ್ನ ಕುರಿ ಎಲ್ಲಿ ಹೋಯ್ತಪ್ಪ ಅಂತೇಳಿ. ಆಗ ಯಾಕೆ ಒಂದು ಕುರಿ ಹೋದರೆ ಹೋಗಲಿ, 99 ಇದೆ ಅಂತ ನೋಡ್ಬೋದಲ್ಲ? ಅಲ್ಲ, ಈ 99 ಕುರಿಗಳಿಂದ ಒಳ್ಳೆಯ ಕುರಿ ಯಾವುದಾಗಿದೆ? ಈ ಕಳೆದು ಹೋದಂಥ ಕುರಿ
ಒಳ್ಳೆ ಕುರಿ ಇದು ಒಂದು ಕುರಿಯಾಗಿದೆ. ಅದಕ್ಕೆ 99 ಹೋದರೆ ಹೋಗ್ಲಿ ನನಗೆ ಒಳ್ಳೆ ಕುರಿ ಸಾಕು ಅಂತ ಹುಡ್ಕೊಂಡು ಹೋದವರು ದೇವರು ನಮಗೆ ಸ್ತೋತ್ರ. ಹಾಗೆ 99 ಕುರಿಗಳಿಗಿಂತ ಅದು ಒಳ್ಳೆಯ ಕುರಿ. ಹಾಗೆ ಇವತ್ತು ಲೋಕದ ಜನಗಳಲ್ಲಿ ದೇವರು ಯಾರ್ಯಾರಿಗೆ ಬೇಕೋ ದೇವರಿಗೆ ಅವರನ್ನು ಅದರ ಮಧ್ಯದಲ್ಲಿ ಆರಿಸಿ ತೆಗಿತಾ ಇದ್ದಾರೆ. ಬಾಕಿ ಎಲ್ಲವರನ್ನ 99 ಕುರಿಗಳನ್ನು ನೀರು ಕೊಟ್ಟರು, ಅನ್ನ ಕೊಟ್ಟರು, ಸಾಕಿದ್ರು, ಅಷ್ಟು ಪ್ರೀತಿಯಲ್ಲಿ ಅವರನ್ನು ಬಿಟ್ಟಿದ್ರು. ಅವು ಹೋದ್ರೆ ಹೋಗ್ಲಿ ಅಂತ ಇವತ್ತು ಕೂಡ ದೇವರ ಒಂದು ಯೋಜನೆ. ಅದುವೇ ಇವತ್ತು ಇಷ್ಟೆಲ್ಲ ದೊಡ್ಡ ವಿಶ್ವದಲ್ಲಿ ಯಾರ್ಯಾರನ್ನ ಬೇಕೋ ಅವರವರನ್ನೇ ಮಾತ್ರ ಆರಿಸಿಕೊಳ್ತಾರೆ. ಉದಾಹರಣೆಗೆ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರನ್ನ ಕಳಿಸಿದಾಗ ಇದೊಂದು ಉದಾಹರಣೆ. 20 ವರ್ಷದ ಮೇಲ್ಪಟ್ಟ ಗಂಡು ಸಂತಾನ 6 ಲಕ್ಷ. ಆ 6 ಲಕ್ಷದಲ್ಲಿ ದೇವರವರನ್ನ ಮೋಶೆ ಮುಖಾಂತರ 40 ವರ್ಷ ನಡೆಸ್ತಾ ಬಂದರು. ಬಹಳ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು. ಆದರೂ ವಿರುದ್ಧ ಬಿದ್ದರು, ಲೋಕದ ವಿಷಯಗಳಿಗೆ ಹೋದ್ರು, ದೇವರಿಗೆ ವಿರುದ್ಧವಾಗಿ. ಕಡೆಗೆ 6 ಲಕ್ಷದಲ್ಲಿ 2 ಮಾತ್ರ ದೇವರ ಆಶೀರ್ವಾದವನ್ನು ಹೊಂದಿದರು, ಯೆಹೋಶುವ ಮತ್ತು ಕಾಲೇಬ. 55,99,998 ಜನ ಏನಾದ್ರಲ್ಲಿ ಔಟ್ ಆದರು. ಅದು ಕೂಡ ಇವತ್ತು ಇಲ್ಲಿ ನಡೀತಾ ಇದೆ. ಆಗ ಅದರ ಪ್ರಕಾರ ಏನಪ್ಪಾ ಅಂದ್ರೆ ನಮ್ಮ ಜೀವಿತಕ್ಕೆ ದೇವರು ಒಂದು ಸೃಷ್ಟಿಯಾದಂಥ ನಾವು ಅನ್ನ, ನೀರು, ಬಟ್ಟೆ ಎಲ್ಲ ಕೊಡ್ತದೆ. ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಆಗಲು ಸಾಧ್ಯವಿಲ್ಲ. ದೇವರು ಅಂಥವ್ರನ್ನ ತಳ್ಳಿ ಬಿಟ್ಟಿದ್ರಿಂದ ಅವರು ಲೋಕದ ಕಡೆಗೆ ಹೋಗ್ತಾರೆ. ಒಳ್ಳೆಯದನ್ನು ಅವರು ಕೇಳೋರಲ್ಲ, ನೋಡೋರಲ್ಲ, ಅವರಿಗೆ ಬೇಡವೇ ಬೇಡ. ದೇವರು ಯಾರನ್ನು ಆದುಕೊಳ್ಳಬೇಕೋ ಅವರನ್ನು ಆದುಕೊಂಡು ಅವರನ್ನು ದೇವರೇ ನಡೆಸುವವರಾಗಿದ್ದಾರೆ. ಇಂದಿನ ಜೀವಿತದಿಂದ ಬಿಡುಗಡೆಯಾಗಿ ಬಂದಿದ್ದಾರೆ, ಬರುತ್ತಲೇ ಇದ್ದಾರೆ. ಮತ್ತು ಅವರು ಏನೇ ಆದರೂ ಈ ಲೋಕದ ವಿಷಯಗಳಿಗೆ ವಿರುದ್ಧವಾಗದೆ ಅವರವರಿಗೆ ದೇವರು ಕೊಟ್ಟ ಕೆಲಸವನ್ನು ಮಾಡುತ್ತಾ ದೇವರನ್ನೇ ಮೆಚ್ಚಿಸಲು ಪ್ರಯತ್ನವನ್ನು ಅವರು ಮಾಡುತ್ತಾರೆ. ಅದಕ್ಕೆ ಹೇಳಿದ್ದು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಏನು ಮಾಡು, ಅನುಸರಿಸು. ದೇವರು ನಮಗೆ ಸ್ತೋತ್ರ. ಕೆಟ್ಟವ್ರದ್ದು ಅಯ್ಯೋ ಅವನಿಗೆ ದುಡ್ಡು ಕೊಡಬೇಡಪ್ಪ, ಸಾಲ ಕೊಡಬೇಡ, ಕಡೆಗೆ ಅವನು ಜಗಳ ಮಾಡ್ತಾನೆ, ಹಿಂದಿಗೆ ಬರ್ತಾನೆ, ವಾಪಸ್ ಅವನು ಕೊಡೋದಿಲ್ಲ. ಕಡೆಗೆ ಅವನ ಪರಿಸ್ಥಿತಿ ಕಷ್ಟ, ಸಂಕಟ, ದುಃಖದಲ್ಲಿ ಯಾರು ಸಹಾಯ ಮಾಡೋರು ಇಲ್ಲ. 99 ಜನ ಆಗಲೇ ಹೇಳಿದಾಗೆ ವಿರುದ್ಧವಾಗ್ಬೋದು, ಆದರೆ ಈ 100ರಲ್ಲಿ ಎಷ್ಟು ಜನ ಇದ್ದಾರೆ ಉತ್ತಮರು, ಅವರ ಸವಾಸದಲ್ಲಿ ಮಾತ್ರ ನಾವಿರಬೇಕು. ಹಾಗಾದರೆ ನಮ್ಮ ಮಾನ ಮರ್ಯಾದೆ ಲೋಕದಲ್ಲಿ ಉಳಿಯಿತು, ದೇವರಿಗೂ ಅಂಥವರ ಮೇಲೆ ಪ್ರೀತಿ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಮತ್ತೆ ನಿಮ್ಮ ಪವಿತ್ರ ಆತ್ಮರ ಮೂಲಕ ಅವರಿಗೆ ಸಹಾಯ ಮಾಡಿ, ಕಾವಲು ದೂತರ ಮೂಲಕ ರಕ್ಷಣೆ ಕೊಟ್ಟು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರಿಗೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ, ನಾನು ಕೂಡ ಪ್ರತಿ ದಿವಸ ಹೆಚ್ಚೆಚ್ಚು ನಿಮ್ಮ ವಾಕ್ಯದಲ್ಲಿ ಬೆಳೆಯುವಂತೆ ಮಾಡ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.